ನಮಸ್ತೆ, ಗುಡ್ ಮಾರ್ನಿಂಗ್. ಕೇವಲ ಬಿಜಾಪುರ ಜಿಲ್ಲೆಯ ಹಂಚಿನಾಳ ಗ್ರಾಮದಲ್ಲಿ ನಾನು 15 ದಿನದಿಂದ ಒಂದು ಸ್ಪ್ರೇ ಮತ್ತು ನೀರಲ್ಲಿ ಡ್ರಿಂಚಿಂಗ್ ಕೊಟ್ಟಿದ್ದೀನಿ. ಒಂದು ಅದ್ಭುತ ಮಿರಾಕಲ್ ರಿಸಲ್ಟ್ ಮುಂದೆ ನಾನು ಇವತ್ತು ಮತ್ತೆ ಬಂದಿದ್ದೀನಿ. ನೋಡ್ಬೋದು, ಪ್ರತಿಯೊಂದು ಕೂಡ ಬೆಳೆ ನಾನು ಕೊಡುವಾಗ ಈ ಥರ ಇತ್ತು. ಮತ್ತು ಏನಪ್ಪ ಅಂದರೆ ಹಾಗಲಕಾಯಿ ಇದೆ, ಸೌತೆಕಾಯಿ ಇದೆ, ಜೊತೆಯಲ್ಲಿ ಬೆಂಡೆ ಇದೆ, ಬದನೆ ಗಿಡ ಕೂಡ ಇದೆ. ನೋಡ್ಬೋದು ಹಾಗಲಕಾಯಿ. ಪ್ರತಿಯೊಂದು ಕೂಡ ನಮ್ಮ ಸಂಜೀವಿನಿ ಆದಂಥ ಪ್ರಾಡಕ್ಟನ್ನು ಬಳಕೆ ಮಾಡಿ ಒಂದು ಅದ್ಭುತ ಮಿರಾಕಲ್ ರಿಸಲ್ಟ. ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಅಂತ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಕೂಡ ರೈತರಿಗೆ. ನೋಡ್ಬೋದು ಕಾಯಿ ಎಷ್ಟು ಶೈನಿಂಗ್ ಬಂದಿದೆ. ನಾನು ರೈತರ ಹತ್ರ ಇದು ನೋಡಿ, ರೈತರು ಬೆಳೆದಂಥ ಬೆಳೆ ಒಂದು ಆರ್ಗ್ಯಾನಿಕದಲ್ಲಿ ಪ್ರತಿಯೊಬ್ಬರು ಕೂಡ ರೈತರು ಒಂದು ಆರ್ಗ್ಯಾನಿಕ್ ಯೂಸ್ ಮಾಡೋದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಬದ್ನಿ ಗಿಡ ಯಾವ ಥರ ಬಂದಿದೆ. ಸ್ವತಃ ರೈತರಿಗೆ ಯೂಸ್ ಮಾಡೋ ರಿಸಲ್ಟ್ ಬಂದ ಬಳಕೆ ಯಾವ ಥರ ಏನು ಅನಿಸೋದು ಕೂಡ ಕೇಳೋಣ. ನಮಸ್ತೆ, ಗುಡ್ ಮಾರ್ನಿಂಗ್. ನನ್ನ ಹೆಸರು ಬಂದು ವಸಂತ್ ಹೊನ್ನಕಟ್ಟೆ ಅಂತ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ ಹಂಚಿನಾಳ ಗ್ರಾಮದಾಗಿದ್ದೀನಿ. ಕೆಲವೊಂದು ಅದನ್ನ ಹಿಂದಿಂದ ನಾನು ಒಬ್ಬರು ಶಿವ ಜಾಧವ್ ಹೊಲಕ್ಕೆ ಬಂದು ನಾನು ನಮ್ಮ ಸಂಜೀವಿನಿ ಶಿವ ಅಂತ ಆ್ಯಕ್ಟಿವ್ ಮ್ಯಾಕ್ಸ್, ಆ್ಯಕ್ಟಿವ್ 80, ಆ್ಯಕ್ಟಿವ್ ಜೈಮನ್ನು ಕೊಟ್ಟಿದ್ದೇವೆ. ಕಂಪ್ಲೀಟಾಗಿ ಅನ್ನೋದು ಕೊಟ್ಟಿದ್ದು ಪ್ಲಾಟ್ ಕೂಡ ಒಂದು ಗ್ರೋತ್ ಆಗೈತಿ ಮತ್ತು ಒಂದು ಫಸಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದನ್ನು ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ಸ್ವತಃ ರೈತರು ಅದಾರ, ಯೂಸ್ ಮಾಡಿದಂಥ ರೈತರು ಅವರಿಗೆ ಕೇಳೋಣ. ಯಾವ ಥರ ಇದ್ರ ಬಗ್ಗೆದಾಗ ಅನುಭವ, ಯಾವ ಥರ ಯೂಸ್ ಮಾಡಿದ್ರು, ಯಾವ ಥರ ಫಸಲು ಬಂದಿದೆ ಅಂತ ಕೇಳೋಣ. ಇದ್ರ ಅನಿಸಿಕೆ ಅನ್ನೋದು ಕೂಡ ನೀವು ಹಂಚಿಕೊಳ್ಳಿ. ನಾವು ಜಾಸ್ತಿ ವಾಪರಿಸಿದ್ರಿ ಆಕಳ ಗೋಮಂತ್ರ, ಹೆಂಡಿ, ಬೆಲ್ಲ, ಕಡ್ಲಿ ಹಿಟ್ಟು, ಗೊಬ್ಬರ ಒಟ್ಟು ಯೂಸ್ ಮಾಡಿಲ್ರಿ. ಹೀರಾ DAP ಒಟ್ಟು ಹಾಕಿಲ್ರಿ, ಏನು ಮಾಡಿಲ್ಲ. ಒಟ್ಟು ಸಾವಯವ ಕೃಷಿನೇ ಮಾಡಿದ್ರಿ. ಏನಿಲ್ರಿ, ಒಟ್ಟೆ ಆ ಗೊಬ್ಬರ ಬಗ್ಗೆ ಗೌರ್ಮೆಂಟ್ ಗೊಬ್ಬರ ಅಂದ್ರೆ ಒಟ್ಟೆ ಇಲ್ರಿ. ಹಾಂ ರೀ, ಇದು ಇಷ್ಟು ಮೇಂಟೆನೆನ್ಸ್ ಮಾಡೇವ್ರಿ. ಕಾಯಿನೂ ಚಲೋ ಅದಾವ, ಎಲ್ಲ ಇಳುವರಿ ಬಂದದ. ಹಾಂ ರೀ, ಈಗ ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಸ್ವಲ್ಪ ಚಲೋ ಬಂದರಿ. ಮತ್ತು ಇದು ನಮ್ಮದು ನಿಮ್ಗೆ ಟಾನಿಕ್ ಕೊಟ್ಟಿದ್ದೀರಿ ಬರೋ ಫಸ್ಟ್ ಟೈಮ್ದಾಗ 80% ಚಲೋ ಆಗ್ಯದ್ರಿ. ಹಾಂ, ನಾನು ನಿಮಗೆ ಕಲರ್ ಶೈನಿಂಗ್ ಬಂದರಿ. ಕಂಪ್ಲೀಟಾಗಿ ಇದು ಏನಪ್ಪ ಅಂದ್ರೆ ಬದ್ನಿ ಗಿಡದು ಚಂಡಿ ಬೆಳಗ್ತಿತ್ತು, ಚಂಡಿ ಬಿದ್ದದಕ್ಕೆ ಕರೆಕ್ಟ್ ಆಗ್ಯದ್ರಿ. ಬದ್ನಿ ಟಮಾಟಿ ಚಲೋ ಆಗ್ಯಾವ್ರಿ, ಮತ್ತು ಬೆಂಡಿಕಾನು ಚಲೋ ಆಗ್ಯಾವ. ಬೆಂಡಿ ಮತ್ತು ಬೆಂಡಿ, ಸೌತಿ ಮತ್ತು ಹೀರಿ ಬೆಳೆ ಅದ. ಮತ್ತು ನಾವು ನೋಡ್ಬೋದು ಪ್ಲಾಟ್ ಎಲ್ಲ ಥರ ಬೆಳೆ ಐತಿ, ಹಾಗಲಕಾಯಿ ಬೆಳೆ ಐತಿ. ಮತ್ತು 80% ಏಕದಮ್ ಶೈನಿಂಗ್ ಬಂದರಿ ಇದು ಗಿಡಗಳು ರೀ. ಯೂಸ್ ಮಾಡಿ ಪಕ್ಕದ ರೈತರಿಗೂ ಕೂಡ ಏನು ಹೇಳಕ್ಕೆ ಏನು ಇಷ್ಟಪಡ್ತೀರಿ? ಏನು ನಾವು ಬಳಸಿದ ಹೇಳಲ್ಲ, ಈಗ ನಾವು ವಾಪರಿಸಿದೆ ಹೇಳೋದು ನಿಮಗೆ. ಆಲ್ರೆಡಿ ಈಗ ಬೇರೆ ರೈತರು ಕೂಡ ನಿಮ್ಮ ಹೊಲಕ್ಕೆ ಬಂದು ನೋಡ್ತೀನಿ ಅಂತ ಹೇಳ್ತಿದ್ದೀರಿ. ಅಂದ್ರೆ ಏನು ವಾಪರಿಸಿರಿ? ಮತ್ತು ನಾವೆಲ್ಲ ಹೊರಗೆ ಇಟ್ಟಿನ್ರಲ್ಲಿ, ಅದಕ್ಕೆ ಏನು ವಾಪರಿಸಿ ಅನ್ನೋದು. ಹೌದ್ರಿ, 48 ತಾಸು ಅದಕ್ಕೆ ಆಕಳದು ಗೋಮಂತ್ರದು ಹಾಕಿ ನೆನೆಸ್ತೀನಿ ರೀ. ಹಾಂ ರೀ, ಒಂದು ಸಣ್ಣ ಸೆಂಟೆಕ್ಸ್ ಒಳಗಿಂದ ಅಟ್ಟೆ ಸ್ಲೋ ಒಳಗೆ ಬಿಟ್ಟು ಅದಕ್ಕೆ ನೀರು ಒಳಗೆ ಕೂಡಿಸಿ ಬಿಟ್ಟು ಬಿಡ್ತೀನಿ. ಸ್ವಲ್ಪ ಟಮಾಟೆ ಇಟ್ಟು ತೋರಿಸ್ರಿ. ಟಮಾಟೆ ಯಾವ ಥರ ಬಂದಿದೆ ಕಾಯಿದು? ತೋರಿಸ್ರಿ ಗಾಡಿ. ಸೊ ನೋಡ್ಬೋದು ಟಮಾಟಿ ಕೂಡ ಯಾವ ಥರ ಬಂದಿದೆ. ಈ ಥರ ಬರೋರಿ. ನಾವಂತ ಗೊಬ್ಬರ ಯೂಸ್ ಮಾಡಿಲ್ಲ. ಸಾವಯವರಾಗೆ ಒಟ್ಟು ಆರ್ಗ್ಯಾನಿಕ್ದಾಗೆ ಮಾಡ್ತಾಯಿದ್ದೀರಿ ಒಟ್ಟಲ್ಲ? ಆರ್ಗ್ಯಾನಿಕ್ ಒಳಗೆ ರೀ. ಓಕೆ, ಬಿಟ್ಟು. ನಮಸ್ತೆ, ಗುಡ್ ಮಾರ್ನಿಂಗ್.